ಅಲ್ಲಿರುವ ಮುನಿಧನ ಕೆಳಗಿ ಬೀಳ್ಕೊಂಡು ಪಾರ್ಥನು ಕುಳಿತು ರಥದೊಳಗೆ ಪಾರ್ಥ ಇಂದ್ರಕೀಲದ ಈ ಸಿದ್ಧಕ್ಷೇತ್ರಕ್ಕೆ ನಾ ಕೃತಜ್ಞನಾಗಿರಬೇಕು ಸದಾ ಸರ್ವದ. ಅಣ್ಣನ ಆತಂಕ ದೂರೀಕರಿಸುವುದಕ್ಕೆ ಭವಿಷ್ಯದಲ್ಲಿ ಪಾಂಡವರೆದುರಿಸಬೇಕಾದ ಪಂಥಾಹ್ವಾನವನ್ನು ಸಮರ್ಥವಾಗಿ ಉತ್ತರಿಸುವುದಕ್ಕೆ ವ್ಯಾಸೋಪದೇಶದಿಂದ ಪ್ರತಿಸ್ಪತ್ತಿ ನಾಮಕವಾದಂತಹ ಮಂತ್ರ ಸಿಕ್ಕಿತು. ಆ ಮಂತ್ರವನ್ನು ತಾನು ಉಪಾಸಿಸಿ ತಮ್ಮನಾದ ಅರ್ಜುನ ನನಗೆ ಉಪದೇಶಿಸಿದ ಅಣ್ಣ ಧರ್ಮಜ ಇಂದ್ರಕೀಲಕಕ್ಕೆ ಹೋಗಿ ತಪಸ್ಸನ್ನು ಆಚರಿಸಬೇಕೆಂಬ ಸಂಕಲ್ಪದಿಂದ ತೊಡಗಿ ಬಂದೆ. ಬಂದಾಕ್ಷಣದಲ್ಲೇ ನಮ್ಮ ಅಯ್ಯ ವಿಪ್ರರೂಪದಿಂದ ಬಂದು ಆಯುಧ ಪಾಣಿಯಾದವರು ತಪಸ್ಸನ್ನು ಆಚರಿಸುವುದು ಎಷ್ಟು ಯುಕ್ತವಾಗ್ತದೆ, ಪರಸ್ಪರ ಅಸಂಗತ ಅಲ್ವೋ ಅಂತ ಕೇಳಿದ್ರೆ ಇಲ್ಲ, ಪರಾಕ್ರಮದ ಪರದೇವತೆ ಎನಿಸಿದ ಪಶುಪತಿಯನ್ನು ಆರಾಧಿಸುವಲ್ಲಿ ಆಯುಧವು ಅಂಗವೇ ಆಗುತ್ತದೆ ಎಂಬ ದೃಢತೆಯಿಂದಲೇ ತಾ ತೊಡಗಿಸಿಕೊಂಡಂತಹ ತಪದಲ್ಲಿ ಹರಿಸುವ ಕಾಲದಲ್ಲಿ ಶಬರ ರೂಪದಿಂದ ಕಂಡವರು ಶಂಕರ ಅಂತ ತಿಳಿದದ್ದು ಕೊನೆ. ಕಾಣಿಸಿಕೊಂಡಂತಹ ಶಂಕರ ಸತಿ ಸಹಿತನಾಗಿ ಪರಿವಾರವನ್ನು ಒಡಗೂಡಿಕೊಂಡು ಅನುಗ್ರಹಾರ್ಥವಾಗಿ ನಿಂತಹ ಕಾಲದಲ್ಲಿ ಅರಿಯದೆಯೇ ಕೇವಲ ಒಂದು ಪ್ರಾಣಿಯ ನಿಮಿತ್ತದಿಂದ ಶಬರ ಎಂಬ ಭ್ರಮೆಗೊಳಗಾಗಿ ಅವರಲ್ಲಿ ಮಾಡಿದ ಕಾದಾಟಕ್ಕೆ ದೀರ್ಘದಂಡ ನಮಸ್ಕಾರವನ್ನು ಮಾಡುತ್ತಾ ಕ್ಷಮಾಪಣಾ ಪೂರ್ವಕವಾಗಿ ಅವನ ಅಭಯವನ್ನು ಯಾಚಿಸಿದರೆ ಪಶುಪತಿ ಪಾಶುಪತಿಯನ್ನೇ ಇತ್ತ ಅನುಗ್ರಹಿಸಿದರು. ಲೋಕಲೋಕಾಂತರದಲ್ಲಿರುವಂತಹ ಮಹತ್ತರವಾದಂತಹ ಅಸ್ತ್ರಶಕ್ತಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಪಾಶುಪತವನ್ನು ಜೊತೆಯಲ್ಲೇ ಅಂಜಲಿಕ ಪ್ರಾಂಜಲಿಕ ನಾಮಕವಾದಂತಹ ಅಸ್ತ್ರಗ್ರಾಮಗಳನ್ನು ಪಾರ್ವತಿ ದೇವಿ ಹರಗಡಣದ ಅನುಗ್ರಹ ವಿಶಿಷ್ಟತೆ ಇದೆಲ್ಲವನ್ನು ಹೊಂದಿದ ಮೇಲೆ ನೀ ಸಾಕ್ಷಾತ್ ದೇವಗತಿಯನ್ನು ಹೊಂದಿದೆ ಮಗು ಅಂತ ಹೇಳ್ತಾ ನನಗೆ ಸಮನಾಗಿ ನನಗಿಂತ ವಿಶಿಷ್ಟನಾಗಿ ಮೆರೆದಂತಹ ನೀನು ಲೋಕದ ಧರ್ಮಕರ್ಮಗಳ ಸ್ಥಾಪನೆಯಲ್ಲಿ ನಿನ್ನ ಕ್ಷಾತ್ರತೇಜವನ್ನು ವಿನಿಯೋಗಿಸುವಲ್ಲಿ ಪರಿಪೂರ್ಣ ಸ್ವತಂತ್ರನಾಗಿದ್ದಿ, ವಿವೇಚನೆಯಿಂದ ಮುನ್ನಡೆ ಅಂತ ಆಡಿ ಅಂತರ್ಧಾನನಾದ. ಆ ಕಾಲದಲ್ಲೇ ಸುರವರೂಥ ಒಂದು ಬಂದಿಲ್ಲಿ. ಆ ವರೂಥದಲ್ಲಿ ಇದ್ದವರು ಯಾರು ಅಂತ ಕೇಳಿದರೆ ಇಂದ್ರನ ಜೊತೆಯಲ್ಲಿ ಯಮ ವರುಣಾದಿಗಳೆಲ್ಲರೂ ಕೂಡ ಬಂದು ನಿಂತು ಮಾತ್ರ ಅಲ್ಲ, ಯವನೋ ವರುಣನೋ ಕುಬೇರನೋ ವಿಶಿಷ್ಟವಾದ ಅಷ್ಟಗ್ರಾಮಗಳನ್ನು ಪ್ರದಾನಿಸಿದ್ರೆ ಪಿತೃಸ್ಥಾನೀಯನಾದ ಇಂದ್ರನಾಡಿದ ನಿನಗೆ ಇನ್ನೂ ಕೊಡುವುದಕ್ಕುಂಟು ಮಗು. ನಾ ಕೊಡಬೇಕಾದನ್ನು ಕೊಡುವಲ್ಲಿ ನೀ ಸ್ವರ್ಗಕ್ಕೆ ಬರಬೇಕು ಸಶರೀರನಾಗಿ ಅಂತ ಆಡಿದ. ವಿಸ್ಮಿತನಾಗಿ ಹುಬ್ಬನ್ನು ಹಾರಿಸಿದ ಕಾಲದಲ್ಲಿ ಆತಂಕ ಬೇಡ, ನನ್ನ ವರೂಥವನ್ನೇ ಕೊಟ್ಟು ಕಳಿಸ್ತೇನೆ. ಪಶುಪತಿಯ ಅನುಗ್ರಹಕ್ಕೆ ಭಾಜನನಾಗುವುದು ಎಷ್ಟು ವಿಶಿಷ್ಟತೆ ಅಂದರೆ ಇಂದ್ರ ಸ್ವಯಂವಾಸೀನನಾಗುವ ರಥ ಏರುವಷ್ಟು ಎಂಬುದನ್ನು ಸೂಚಿಸಿ ಅವನ ಅಂತರ್ಧಾನನಾದ. ಇಂತಹ ಮಾತಲ್ಲಿ ಬಂದಿಳಿದನಲ್ಲ, ನಿತ್ಯ ಕರ್ಮವನ್ನು ವಿರಚಿಸಿದ್ದಾಗಿದೆ. ಇಲ್ಲಿ ಮಾರ್ಗನಿರ್ದೇಶನವನ್ನು ಮಾಡಿ ಸಾಹಚರ್ಯವನ್ನು ಒದಗಿಸಿದಂತಹ ಮುನಿಮನೀಷಿಗಳಿಗೆ ಕೃತಜ್ಞತಾ ಪುರಸ್ಸರ ಆಶೀರ್ವಾದ ಅಪೇಕ್ಷೆಯಾಗಿ ಮಣಿದು ನಿಂತ ಕಾಲದಲ್ಲಿ ಉತ್ತರೋತ್ತರವಾದಂತಹ ಅಭಿವೃದ್ಧಿ ಆಗಲಿ ಅಂತ ಹರಸಿದ್ದಾರೆ. ವನಾಭಿಮಾನಿ ದೇವತೆಗಳು ಈ ವನದಲ್ಲೇ ನಿವಾಸಿಯಾಗಿದ್ದುಕೊಂಡು ಸುಧಾಗಾವಧಿಯ ವ್ರತನಿಷ್ಠವಾದ ತಪಸ್ಸನ್ನು ಆಚರಿಸುವುದಕ್ಕೆ ಅನುವು ಮಾಡಿಕೊಟ್ಟದಕ್ಕೆ ಆ ದೇವಾನುದೇವತೆಗಳಿಗೆಲ್ಲರಿಗೂ ವಂದಿಸಿದ ಕಾಲದಲ್ಲಿ ಇದು ತನಕ ಭೂತಲದ ಸಂಚಾರ, ಇನ್ನು ಮುಂದೆ ಹಾಗಲ್ಲ, ತಾರಾಪಥದಲ್ಲಿ ಮೇಲ್ಮುಖವಾದಂತಹ ಸಂಚಾರ ಮುನ್ನಡೆಸುವುದಕ್ಕೆ ಸಾರಥಿ ಮಾತನಾಡಿದ್ದಾರೆ ಅಂತ ವೇದ್ಯವಾದಾಗ ಆ ಸುರವರೂಥಕ್ಕೂ ಸಾರಥಿಗೂ ರಮಿಸಿ ನಿಂದು ಅವನ ಅಪೇಕ್ಷೆಯನ್ನೇ ಮಾನಿಸಿ ಅವನ ಕೈ ಹಿಡಿದು ಹೇಳಿ ಹೋಗ್ತೇನೆ.
ಅತಿ ಮೊದಲ ನಿಳಿದಿರು ಪಂಕ ಮುದಗನ ಸ್ನೇಹದಲ್ಲಿ ಬಾ ಅಪ್ರತಿಭಾ ಬಲ ಬಾರಿಲ್ದು ನರನೋ ಸುರತೇಜದ ಸಾರವತ್ತಾದ ದಿವ್ಯ ಸ್ವರೂಪವೆನಿಸಿದ ನನ್ನ ಪಿತೃಸ್ಥಾನದಲ್ಲಿದ್ದಂತಹ ಸುರಪತಿ ಸುರೇಂದ್ರನ ಪಾದಮೂಲದಲ್ಲಿ ಪಾರ್ಥ ಬಡಬಡ್ತಾ ಇದ್ದಾನೆ. ಎದ್ದೇಳು ಕಂದ. ಧನ್ಯ. ನಿನಗಿದು ಅನಿರೀಕ್ಷಿತವೇ ಹೌದಾದರೂ ಕೂಡ ನನಗಿದು ನಿರೀಕ್ಷಿತವೇ ಆಗಿದೆ. ಯಾವಾಗ ಇಂದ್ರಕೀಲಕದ ಕಡೆಗೆ ನನ್ನ ವರೂಥವನ್ನು ಹತ್ತಿದನೋ ಆ ಬಳಿಕ ನಾನು ತಮಕದಲ್ಲೇ ಇದ್ದವನು. ಕಾಯ್ತಾ ಇದ್ದದರಿಂದಲೇ ಮತ್ತೆ ಯೋಚನೆ ಮಾಡುವುದಕ್ಕೆ ಹೋಗಲಿಲ್ಲ. ಕಲಿತ ರಥವನ್ನು ಏರಿ ಹೊರಟು ಬಂದೆ. ಮಾರ್ಗನಿರ್ದೇಶನ ಮಾಡ್ತಾ ವಿವರಣೆಯನ್ನು ಕೊಡ್ತಾ ಮಾತಲ್ಲಿಯೇ ಇಲ್ಲ ತನಕ ನನ್ನ ತಲುಪಿಸಿದೆ. ಸತ್ಯವೇ ಮಗು. ನನ್ನ ಗತಿ ಪ್ರಿಯನಾದ ಕೋರನಾದ ಪಾರ್ಥ ಈ ಕಾಲಕ್ಕೆ ಮೆರೆದ ಬಗೆಯನ್ನು ಕಂಡು ಅವನ ಮುಖವನ್ನು ವೀಕ್ಷಿಸುವುದರ ಮೂಲಕವಾಗಿ ಸಂತೋಷಿತನಾಗಬೇಕು ಅಂತ ನಾನು ಬಯಕೆಯನ್ನು ಹೊಂದಿದೆನು. ಮಾತ್ರವೇ ಅಲ್ಲ ಮಗು, ಯಾವಾಗ ನಿನ್ನ ಬಲವಣ ಎನ್ನುವುದು ಸ್ವರ್ಗದ ಸಿರಿಯ ಈ ಸೀರೆಗೆ ಆಯಿತು ಆವಾಗಲೇ ಒಂದೊಮ್ಮೆಗೆ ಎದ್ದು ಕುಳಿತು ನನ್ನನ್ನು ನಾನಾಮೈ ಮರೆಯುವ ಸ್ಥಿತಿಗೂ ನಾನು ನಿರ್ಮಾಣ ಮಾಡಿ ಹೋದೆ. ಮಗು, ಕಂಡೆಯಲ್ಲ ಸುರ ಸಭೆಯನ್ನು ಕಾಯ್ತಾ ಇದ್ದೇನೆ. ಸುರರು, ನರರು, ಕಿನ್ನರರು, ಕೆಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಗರುಡರು, ಗಂಧರ್ವರರು ಸೇರಿರುವಂತಹ ಸಭಾಮರೆಯವಿದೆ. ಸರ್ವ ವಿಧದಿಂದಲೂ ಪುಣ್ಯಾತ್ಮರಾದವರು ಮಾತ್ರ ಸಮಾವಿಷ್ಟರಾದಂತಹ ದಿವ್ಯ ಸಭೆ. ಹೌದು. ಪಶುಪತಿಗೆ ತನ್ನ ಪ್ರಹಾರವನ್ನು ಮಾಡಿ ಪಾರ್ಥ ಪ್ರಹಾರವನ್ನು ಉಳಿಸಿದ ಅವನಿಂದಲೇ ಪಾಶುಪತವನ್ನು ಗಳಿಸಿಕೊಂಡಂತಹ ಪಾರ್ಥನಾದ ನಿನಗೆ ಎಲ್ಲವನ್ನು ಕುರಿತ ಆಸನದಲ್ಲೇ ನಿನಗೆ ಅವಕಾಶ ಅಲ್ಲ, ಮತ್ತೆ ವಿಶೇಷವಾದ ಅವಕಾಶವನ್ನು ಒದಗಿಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಹಾಗಾಗಿ ನಾನೇ ಏರಿರಬಹುದಾದ ನನ್ನ ಸ್ವರ್ಗದ ಸಿರಿಪೀಠದಲ್ಲೇ ನೀನು ಅಭ್ಯಾಸ ಮಾಡಿ. ಸುಧರ್ಮಾಧಿಪತಿ ಮಾತ್ರ ಉಪವಿಷ್ಟನಾಗುವ. ಅಲ್ಲಿ ಉಪವಿಷ್ಟನಾಗುವುದಕ್ಕೆ ಶತಮುಖಗಳ ದಿವ್ಯ ಯೋಗ್ಯತೆಯನ್ನು ಗಳಿಸಬೇಕಾದ ಬದ್ಧತೆಯನ್ನು ಹೊಂದಿರುವ ದಿವ್ಯ ಪೀಠದಲ್ಲಿ ನಾನು. ಹೌದು ಮಗು. ಅಪ್ಪ, ನಿಮ್ಮ ಮಗ ಎಂಬುದರಿಂದ ನೀವು ಸ್ವಜನ ವ್ಯಾಮೋಹ ತೋರ್ತೀರಿ ಅಂತಲ್ಲ. ಇಂದ್ರನ ಮಗನೇ ಮಾಡಿದಾಗ ಇನ್ನು ವಿಶೇಷವಾಗಿ ಮಾನಿಸಿದಂತ ಅರ್ಥದಲ್ಲಿ ಪೀಠ ನನಗೆ ಸಿಕ್ಕುವುದಾದ್ರೂ ಯಾವ ನೆಲೆಯಿಂದ ಅಂತ ಅರ್ಥ ಆದ್ರೆ ಒಳ್ಳೆಯದು. ಸಿಕ್ಕುವ ನೆಲೆಯನ್ನು ನೀನೇ ಮಾಡಿಕೊಂಡ ಕಾರಣಕ್ಕಾಗಿ ಸಿಗುತ್ತಾ ಇರುವುದು. ನಾನೇ ಮಾಡಿಕೊಂಡೆ ಅಂದ್ರೆ 3 ಲೋಕದಲ್ಲಿಯೂ ನಾನು ನಾಯಕಾಧಿಪತಿಯಾಗಿ ಸುರೇಂದ್ರನಾಗಿ ಬೆಳೆದ್ರೆ ಭೂಲೋಕದಲ್ಲಿ ಅಂತಹ ಶಿವನ ಜೊತೆ ಕಾಡಾಕಾಡಿಯಾಗಿ ಹೋರಾಟವನ್ನು ಮಾಡಿ ಆಶುಪತವನ್ನೇ ಗಳಿಸಿಕೊಂಡಂತಹ ಧರ್ಮಪ್ರಭುವಾದಂತಹ ನಿನ್ನನ್ನು ನನ್ನ ಪೀಠದಲ್ಲಿ ಅಭ್ಯಾಸದಲ್ಲಿ ಕುಳ್ಳಿರಿಸುವುದರಲ್ಲಿ ಯಾವ ತಪ್ಪು ಇಲ್ಲ ಅಂತ ನಾನು ಭಾವಿಸಿದ್ದೆ. ಅಪ್ಪ, ನೀವೆಲ್ಲ ಇದನ್ನು ಬಾರಿ ಬಾರಿಗೆ ಹೇಳುವಾಗ ನಾನೇ ನಾಚಿಕೆಗೊಳಗಾದ ಅನುಭವ. ಹಾಗೆ ಅಂತ ಶೂಲಿಯಾದಂತಹ ಪಶುಪತಿಯ ಜೊತೆಯಲ್ಲಿ ಕಾದಾಟ ಮಾಡಿ ಗೆದ್ದೆ ಅಂತ ನಾ ಬೀಗುವುದಕ್ಕಿಲ್ಲ. ಕೈಗೆ ಸಿಕ್ಕದನ್ನು ತೆಗೆದು ಹೊಡೆದು ಕೈ ಸೋತು ಕುಸಿದು ಕುಳಿತಂತಹ ಅನುಭವ ನನ್ನದಾಗಿರುವಾಗ ನಾ ಗೆದ್ದೆ ಅಂತ ಆಡುವುದಕ್ಕಿಲ್ಲ. ಅದರ ಒಂದುಂಟು, ಕಾದಾಟಕ್ಕೆ ಯುವ ಯೋಧನಾದೀತು ಎಂಬ ಆಯ್ಕೆ ದೇವದೇವನದ್ದು, ಮಹಾದೇವನದ್ದಾಗಿರುವಾಗ ಅವ ಹೊಡೆದ ಅಷ್ಟನ್ನು ನಾ ತಾಳಿ ಬದುಕಿದ್ದೇನೆ ಎಂಬುದೇ ನಿಮಗೆಲ್ಲ ಆಧರಿಸುವುದಕ್ಕೆ ಯೋಗ್ಯತೆಯಾಗ್ತದೆ ಅಂತ ಆದರೆ ಮುಂದೆ ನೀವು ಹೇಗೆ ಹೇಳ್ತೀರೋ ಅಪ್ಪಣೆ ಅಪ್ಪಣೆ ಅಪ್ಪಣೆ. ಹರಿಗಯನ ಸಿಂಹಾಸನದಲ್ಲಿ ನಡೆದುಕೊಳ್ಳಿದೆ. ಅಪ್ಪ, ವಿಶಿಷ್ಟವಾದಂತಹ ಇಂಥ ಸಮಯದಿ ಪಾತೋ ಚಿಂತೆಯುಳ್ ಮನ ಮರುಗುತ್ತ ಪಿತನು ನೋಡ್ಬಲ್ತ ಬಾಬಲಿ ನಾತಿಸಿಯಮೋ ತಾಂ ತಳುವದೆ ಪರಿಕಿಸಿ ಸುರಪತಿ ನುಡಿದೋ ಏನು ಬಲು ಗುಣ ತಪತಿ ಜೀಗಲಿ ನೀನು ಬಲು ಬಣವಿಪ್ಪೆ ನುಡಿಯದೆ ನೀನು ಕಾರಣ ಅನುಮಾನ ಏಕೆ ಬಲು ಗುಣ ಸುರಪೀಠದಲ್ಲಿ ನಾನೇರುವ
ಗದ್ದುಗೆಯಲ್ಲಿ ಅರ್ಥಾಸನವನ್ನು ಕೊಟ್ಟು ಲೋಕಮೂರನಲ್ಲಿಯೂ ಇನ್ನು ಮುಂದೆ ಕಿರೀಟಿ ಎನ್ನುವ ಹೆಸರನ್ನು ಗಳಿಸಿದಂತೆ ಆಗಿದೆ ನೀನು. ಕ್ಷಣಕಾಲವೇ ನಾ ಗೌರವಾರ್ಥವಾಗಿ ಕುಳಿತು ಎದ್ದದ್ದು ಹೌದಾದ್ರು ಅದು ಅಮರ ಗೌರವ ಅಂತ ಬರ್ತದೆ. ಅಮರ ಲೋಕದ ಗೌರವ ಅಂತ ಒಂದು ನೆಲೆಯಾದರೆ ಈ ಸಿಕ್ಕಿದ ಈ ಗೌರವಕ್ಕೆ ಮರಣ ಇಲ್ಲ, ನಾಶ ಇಲ್ಲ ಎಂಬುದು ಇನ್ನೊಂದು. ಹಾಗೆ ಗೌರವದಿಂದ ಧನ್ಯತೆಯಿಂದ ಸ್ವೀಕರಿಸಿದೆ. ಕಂದ ಅಪ್ಪ, ಪೀಠವನ್ನು ಅನ್ಯರಿಗೆ ಏರುವುದಕ್ಕಾಗುವುದಿಲ್ಲ. ಏರಿದ ಕಾಲಕ್ಕೆ ನೀ ಸಂತೋಷಿತನಾಗುತ್ತಿ, ಸಂತೋಷವನ್ನು ಹೊಂದುತ್ತಿ ಅಂತ ನಾನು ಭಾವಿಸಿದೆ. ನಿನ್ನ ಮುಖವನ್ನೇ ನಾನು ನೋಡುತ್ತಾ ಕುಳಿತವನು. ಮುಖದಲ್ಲಿ ಸುಖ ಇಲ್ಲ. ಏನು ಮಗ, ತಪಸ್ಸು ಮಾಡಿ ಬಳಲಿದೆಯ? ಚಿಮ್ಮೆಯ ಸ್ವರೂಪಿಯಾಗಿರಬಹುದಾದ ನನ್ನ ಕರಸ್ಪರ್ಶದಿಂದಲೇ ನಿನ್ನ ಮನಸ್ಸಿಗೆ ಅದದ್ದು ಅಥವಾ ದೇಹಕ್ಕಾದ ಆಯಾಸವು ದೂರವಾಗುತ್ತದೆ ಎಂದ. ಆದರೂ ಕೂಡ ಬಳಲಿದವನಂತೆ ತೋರುತ್ತಾ ಇದ್ದೇನಾಗಿದೆ ನಿಮಗೆ? ಧರಣಿಪತಿ ಧರ್ಮಜನು ರಾಜಾತ್ವರವ ಮಾಡಿದರೆ, ಧರಣಿಪತಿ ಧರ್ಮಜನು ರಾಜಾತ್ವರವ ಮಾಡಿದರೆ, ಎನ್ನಬೊಬ್ಬನ ಸುರರ ಸಭೆಯಲ್ಲಿ ಕಾಣೆ, ಎನ್ನಬೊಬ್ಬನ ಸುರರ ಸಭೆಯಲ್ಲಿ ಕಾಣೆ, ಆ ವಿರವು ಹರನ ದಯದಲ್ಲಿ ನಿಮ್ಮ ಲೋಕವ ಪರಿಗಿಸಿದೆ, ಹರನ ದಯದಲ್ಲಿ ನಿಮ್ಮ ಲೋಕವ ಪರಿಗಿಸಿದೆ. ನಾಯನ್ನ ತಂದೆಯ ಕರೆಸಿ ತೋಟಡಿಕ ನಿಮ್ಮಯ ಕರುಣದಿಂದ, ಎನ್ನಯ ತಂದೆಯ ಕಾಮಿ ತೋಟಡಿ ನಿಮ್ಮಯ ಕರುಣದಿಂದ. ಅನ್ಯಥಾ ಭಾವಿಸಕೂಡದು. ಮಗನ ಸ್ಥಾನದಲ್ಲಿದ್ದರೂ ತಪಸ್ಸಿಗೆ ಕುಳಿತಾಗ ವಿಪ್ರ ರೂಪದಿಂದ ಬಂದು ಪರೀಕ್ಷೆ ಹೊಟ್ಟಿದವು. ಸುರಪನ ಅರ್ಥಸಿಂಹಾಸನ ಸಿಕ್ಕಿದ ಕಾಲದಲ್ಲಿ ಕಾಣಬೇಕಾದವರನ್ನು ಕಾಣದೆ ಸ್ವಜನರನ್ನು ಕರ್ತವ್ಯವನ್ನು ಮರೆತ ಮೂಢನಾಗುವುದಕ್ಕೆ ಪಾತ್ರನೆ. ನಾವೆಲ್ಲಿ ಬಂದರೂ ನಮ್ಮ ಮೂಲವನ್ನು, ನಮ್ಮ ಆಳವನ್ನು, ನಮ್ಮ ಬೇರನ್ನು ಮರೆಯುವುದಕ್ಕುಂಟು. ಮರೆತೆ ಉಂಟಾದ್ರೆ ಮೂಢರು ಉಂಟ ಅನಿಸಿಕೊಂಡು ನಿಮ್ಮನ್ನು ಪಿತೃಸ್ಥಾನದಲ್ಲಿ ಹೊಂದುವಲ್ಲಿ ನನ್ನ ಅಮ್ಮನಾದ ಕುಂತಿದೇವಿಯನ್ನು ಪ್ರಚೋದಿಸಿ ನನ್ನಂತಹ ಸಂತಾನವನ್ನು ಹೊಂದುವಲ್ಲಿ ಮಹಾ ಸಂಕಲ್ಪ ಮಾಡಿದ ಉದಾರಿಗೆ ಹೆಸರು ಪಾಂಡು ಚಕ್ರವರ್ತಿ. ತನ್ನ ಸತಿ ಇಂದ್ರೋಪಾಸನೆಯಿಂದ ಪಾತ್ರರನ್ನು ಪಡೆಯುವುದಕ್ಕೆ ಪಾಂಡು ಚಕ್ರವರ್ತಿಗಳು ಒಪ್ಪಲಿಲ್ಲ ಅಂತಾದ್ರೆ ನಿಮ್ಮ ಲೋಕಕ್ಕೆ ಬರುವುದೆಂದು ನಾನಿಲ್ಲಿ ನಿಲ್ಲುವ ಯೋಗ್ಯತೆ ಸಿದ್ಧಿಸುವುದೆಂದು. ಈಗ ಈ ಸಭೆಗೆ ಬಂದದ್ದಾಗಲಿ ನಿಂತದ್ದಾಗಲಿ ಕಾಣುವ ಯೋಗವಾಗಲಿ ದೊಡ್ಡದೆ. ಇದಕ್ಕೆ ಕಾರಣವಾದದ್ದು ಎತ್ತರಕ್ಕೆ ಏರಿದ ಮೇಲೆ ಏರಿದ ಏಳಿಯನ್ನು ಮರೆಯುವುದಕ್ಕಿಲ್ವಲ್ಲ. ಆದ್ದರಿಂದಲೇ ಪಿತೃಸ್ಥಾನದಲ್ಲಿ ನಿಂತಹ ಮಹಾಮಹಿಮರಾದ ಚಕ್ರವರ್ತಿ ಪಾಂಡುಗಳು ನಾವು ಮಕ್ಕಳು ಸರ್ವಸಂಪನ್ನರಾಗುವ ಯೋಗ್ಯತೆ ಇದ್ದರೂ ಅಪ್ಪನಿಗೆ ಸ್ಥಾನ ಇಲ್ಲ ಎಂಬುದನ್ನು ಸ್ವರ್ಗದಲ್ಲಿ ಹರಿಶ್ಚಂದ್ರಾದಿಗಳಿಗೆ ಹೊಂದಿದಂತಹ ದಿವ್ಯ ಸ್ಥಾನ ಪಾಂಡು ಚಕ್ರವರ್ತಿಗಿಲ್ಲ ಎಂಬುದನ್ನು ನಾರದರಿಂದ ಅರಿತು ಮಯನಿರ್ಮಿತ ಸಭಾವಲಯದಲ್ಲಿದ್ದರೂ ಕೂಡ ಅಪ್ಪನಿಗಾಗಿ ಕರ್ತವ್ಯ ಮಾಡಬೇಕು ಅಂತ ಸಂಕಲ್ಪ ದೀಕ್ಷಾಬದ್ಧನಾದ ನಮ್ಮ ಅಣ್ಣ ರಾಜಾಧ್ವರವನ್ನು ಮಾಡಿದ, ರಾಜಸೂಯಾಧ್ವರವನ್ನು ಮಾಡಿದ. ಅದರ ಫಲವಾಗಿ ದಿವ್ಯ ಸ್ಥಾನ ಇಲ್ಲಿ ಲಭ್ಯವಾಗುತ್ತದೆ. ಸುರಪ ಸಭೆಯಲ್ಲಿ ಮುಂಭಾಗದಲ್ಲಿ ಮೇಲ್ಪಂಕ್ತಿಯಲ್ಲಿ ಅವರು ವಿರಾಜಿತರಾಗುತ್ತಾರೆ ಎಂಬ ಭಾವದಿಂದ ನಾವು ನೆಮ್ಮದಿಯನ್ನು ತಳೆದೆವು. ಈಗ ಅಯಾಚಿತವಾಗಿ ಈ ಮಹತ್ತರವಾದಂತಹ ಪ್ರಾಪ್ತಿ ಸ್ವರ್ಗಕ್ಕೆ ಬರು. ನಾವೇ ಮಾಡಿದ ಕರ್ಮದ ಫಲವಾಗಿ ಅಪ್ಪ ಎಲ್ಲಿ ಕುಳಿತಿದ್ದಾರೆ ಅಂತ ಸುತ್ತಲೂ ಕತ್ತೆತ್ತಿ ನೋಡಿದರೆ ಇಲ್ಲೆಲ್ಲೂ ಕಾಣ್ತಾ ಇಲ್ಲ. ಅವರನ್ನು ಕಂಡು ಇಷ್ಟೆತ್ತರಕ್ಕೆ ಈ ಜನ್ಮ ಬೆಳೆಯುವುದಕ್ಕೆ ಕಾರಣರಾದಂತಹ ಪಿತೃಸ್ಥಾನಕ್ಕೆ ಒಂದು ನಮಸ್ಕಾರ ಮಾಡಲಿ. ಸ್ವರ್ಗಕ್ಕೆ ಬಂದು ಕೂಡ
ತಪ್ಪು ತಿಳಿಯಬಾರದು. ನಾನು ನಿರರ್ಥಕವಾದ ಕರ್ಮ ಮಾಡಿದೆ ಎಂಬ ಭಾವ ಇಲ್ಲವೇ ಇಲ್ಲ. ಸತ್ಯವನ್ನೇ ಆಡುತ್ತಾ ಇದ್ದ. ದೇಹದಿಂದ ಯಾವ ಜೀವನಿಗೂ ಸ್ವರ್ಗವನ್ನು ಏರಿ ಬರುವುದಕ್ಕೆ ಸಾಧ್ಯವಿಲ್ಲ. ಏರಿ ಬಂದ ಯೋಗದ ಈ ಸಂದರ್ಭದಲ್ಲಿಯೂ ತನ್ನತನವನ್ನು ನೀ ಮರೆಯದೆ ವ್ಯವಹರಿಸುತ್ತೀಯ ಎನ್ನುವುದಕ್ಕೆ ಸಾರ್ಥಕ್ಯವನ್ನು ನಾವು ಹೊಂದುತ್ತಾ ಇದ್ದೇವೆ. ಶರೀರ ಪತನ ಹೊಂದಿದ ಮೇಲೆ ಬಂದರೆ ತಂದೆ ತಾಯಿ ಪೂರ್ವಜನ್ಮ ಸ್ಮರಣೆ ಅದು ಇಲ್ಲದಿದ್ದರೂ ಚಿಂತಿಲ್ಲವೋ ಏನೋ ಈ ಲೋಕದ ಮರ್ಯಾದೆ ಭೌತಿಕವಾದ ಕಾಯವನ್ನು ಉಳಿಸಿಕೊಂಡೇ ಇಲ್ಲಿಯ ತನಕ ಬೆಳೆದು ನಿಂತದ್ದು. ಆ ಮೂಲವನ್ನು ಬೇರನ್ನು ಮರೆಯಬಾರದು. ಮರೆಯಕೂಡದು, ಮರೆಯಬಾರದು. ನಿನ್ನ ಅಪ್ಪಯ್ಯನಿಗೆ ಸತ್ಯತೆ ಒದಗಿಸುವುದಕ್ಕಾಗಿ ನೀವು ಮಾಡಿದ ರಾಜಸೂಯಾದ್ವರ ಎಲ್ಲಾದ್ರೂ ವಿಫಲ ಇದ್ದೆ ಎನ್ನುವ ಹಾಗೆ ನೀವು ಒಂದೊಮ್ಮೆಗೆ ಹೊಂದಬೇಕಾಗುತ್ತದೆ ಮನಸ್ಸು. ಯಾಕೆ ಕಣ್ಣಿಗೆ ಕಾಣದೇ ಇರುವುದು ಪಾಂಡು. ಕಾಣದಿರುವುದಕ್ಕೆ ಕಾರಣ ಏನು ಅಂತ ಬಿಟ್ರೆ ನಾವು ದೇವ ಅಂತ ಅಂಗೀಕರಿಸಿ ನನಗೆ ಭಾವನಾಗಿ ಒದಗಿದ ಕೃಷ್ಣನ ಉಪಸ್ಥಿತಿಯ ಯಾಗ ವಿಫಲವಾಗಿದೆ ಅಂತಲ್ಲ, ಆದರೆ ಕಾಣುವ ಯೋಗ ನಮಗಿಲ್ವೋ ಅಂತ. ಉಂಟು. ಯೋಧನಾಂತರ ವಿಸ್ತಾರಗೊಳ್ಳುವಂತಹ ಸ್ವರ್ಗದಲ್ಲಿ ಆಯಾಯ ಸ್ಥಾನಮಾನದಲ್ಲಿ ಅವರವರು ಗಳಿಸಿಕೊಂಡಂತಹ ಕೀರ್ತಿಗೆ ಭಾಜನರಾಗಿ ಎಲ್ಲರೂ ಉಪಸ್ಥಿತರಿದ್ದಾರೆ. ಹೌದು, ನಾನು ನೋಡುವಂತಹ ಒಂದು ದಯೆ ನಿಮ್ಮಿಂದ ಸಿದ್ಧಿಸಿದ್ರೆ ಕೃತಾರ್ಥನಾಗಿದೆ. ನೋಡಬಹುದು. ಓ, ಈ ಕಡೆಗೆ ನೋಡಂತೆ ತ್ಯಾಗಶೀಲರಾಗಿ ಮೆರೆದಾಡಿದಂತಹ ರಘು ಚಕ್ರವರ್ತಿ ಕುಳಿತಿರುವ ಸಂದರ್ಭವನ್ನು. ಓ, ಈ ಕಡೆಗೆ ನೋಡು. ಸುರಪನಿಗಾದರೂ ದಾನವನ್ನು ಕೊಟ್ಟು ದಾನದಲ್ಲಿ ಮೇಲ್ಪಂಕ್ತಿಯನ್ನು ಹೊಂದಿದ್ದ ಶಿಬಿ ಚಕ್ರವರ್ತಿಯನ್ನು ನೋಡಿ. ಇಲ್ಲಿಂದಲೇ ಅಭಿವಾದನ ಅರ್ಪಿಸಿ. ಷಡ್ ಚಕ್ರವರ್ತಿಗಳಲ್ಲಿ ಒಬ್ಬರೆನಿಸಿದಂತಹ ನಳ ಮಹಾರಾಜನನ್ನು ನೋಡಿ. ಸತ್ಯವನ್ನೇ ಬದುಕಿ ನಂಬಿದಂತಹ ಹರಿಶ್ಚಂದ್ರ ಭೂಪತಿಯನ್ನು ಇಲ್ಲಿ ನೋಡಿ. ಸತ್ಯ ಸಾಕ್ಷಾತ್ಕಾರವಾದ ದಿವ್ಯಾರ್ಥ ದೇಹದಲ್ಲಿ ಔಷಧಿಯ ಗುಣವನ್ನು ಹೊಂದಿ ಬದುಕಿದಂತಹ ನಿಮ್ಮ ಹಿರಿಯವರೆನಿಸಿದಂತಹ ಚಂದ್ರನ ಭೂಪಾಲನನ್ನು ನೋಡಿ. ಓ, ನಮ್ಮ ಈ ಕಡೆಗೆ ನೋಡು. ದಿವ್ಯಾಸನದಲ್ಲಿ ವಿರಾಜಮಾನನಾಗಿ ಕುಳಿತಿರುವವನು, ರಾಜಸ್ವರದಿಂದ ಪ್ರಫುಲ್ಲಿತನಾಗಿ ಮೇಲ್ಪಂಕ್ತಿಯನ್ನು ಹೊಂದಿದವನು ನಿಮ್ಮ ಪಿತನು ರಾಜ ಚಕ್ರವರ್ತಿ. ನಿಮ್ಮ ಸಂಕಲ್ಪ ಹೀಗೆ ಇಲ್ಲಿಗೆ ತಲುಪಿಲ್ಲ. ಇದಕ್ಕೆ ಉತ್ತರೋತ್ತರಾಗುವಂತೆ ಒಂದು ಆಶೀರ್ವಾದ. ಸುರಪತಿಯ ಸ್ಥಾನದಲ್ಲಿ ವಿರಾಜಿತನಾದಂತಹ ನನ್ನಯ್ಯನಲ್ಲಿ ನಾನು ಹೇಳಿದ್ದು ಅವರು ಪಾಂಡು ಚಕ್ರವರ್ತಿಗಳೇ ಆದರೂ ಯಾಕೆ ಗುರುತಿಸಲಾಗಲಿಲ್ಲ ಅಂತ ಈಗ ಅರ್ಥ ಆಗಿದೆ. ಭೌತಿಕ ಶರೀರದಲ್ಲಿರುವಾಗ ಬಾಲ್ಯದಲ್ಲಿ ಕಂಡಿತ್ತು. ತೈಜಸ ಶರೀರವನ್ನು ಹೊಂದಿದ ಮೇಲೆ ರೂಪಾಂತರವಾಗಿದೆ ಎಂಬುದು ಒಂದು ಮಾತ್ರ ಅಲ್ಲ, ಅವಧಿ ಬಹಳಷ್ಟು ಕಳೆದು ಹೋಗಿದೆ ಎಂಬುದು ಇನ್ನೊಂದು. ಹಾಗೆ ಸ್ವರೂಪದಿಂದ ಪರಿಚಯ ಮಾಡಿಸಿದ ಮೇಲೆ ಅವರನ್ನು ಮಾಲಿಸಿ ಆಗಿದೆ. ಮುಂದೆ ಸುರಪತಿಯ ಚಿತ್ರ ಅರ್ಥಾತ್ ಕೇವಲ ಸ್ವರ್ಗದ ವೈಭೋಗ ಇಲ್ಲಿಗೆ ಕೊನೆಯಾಯಿತು ಅಂತ ಭಾವಿಸಬಾರದು. ಕಾಣುವುದಕ್ಕೂ ಒಂದು ಸಂತೋಷದ ಕ್ಷಣ ಉಂಟು. ಅಂದರೆ ಇನ್ನೂ ಕಾಣುವುದಕ್ಕಿಂತ ಒಳ್ಳೆಯ ಕಾರ್ಯಕ್ರಮವನ್ನು ನಾನು ಏರ್ಪಡಿಸ್ತೇನೆ ಈ ಸಂದರ್ಭದಲ್ಲಿ. ಹೌದು, ಕುಳಿತಿರು. ಇದಕ್ಕೆ